ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವು ಇವತ್ತು ನಿಮ್ಮ ಚಿಕ್ಕಮಂಗ್ಳೂರಲ್ಲಿರೋಂಥ ಒಂದು ಲಕ್ಸುರಿ ರೆಸಾರ್ಟ್ಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಡೆ ಬಲರಾಯನದುರ್ಗದ್ದು ಬೆಟ್ಟ, ಈ ಕಡೆ ಚಾರ್ಮಡಿ ಬೆಟ್ಟದ ಮಧ್ಯದಲ್ಲಿದೆ. ನೇತ್ರಾವತಿ ನದಿ ಹರಿಯುತ್ತೆ, ವಾಟರ್ ಫಾಲ್ಸ್ ಇದೆ, ವಾಟರ್ ಸ್ಟ್ರೀಮ್ ಸಹ ಇದೆ. ಆಮೇಲೆ ಒಳ್ಳೆ ಫಾಗರೆಲ್ಲ ಕವರ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ ಎಲ್ಲ ಬರ್ಡ್ ವಾಚಿಂಗ್ ಇದೆ, ಟೆಲಿಸ್ಕೋಪಲ್ಲೆಲ್ಲ ಇದೆಲ್ಲ ನೋಡ್ಬೋದು, ಸೆಲೆಸ್ಟಿಯಲ್ ಬಾಡೀಸ್ ಎಲ್ಲ ನೋಡ್ಬೋದು. ತುಂಬ ಆ್ಯಕ್ಟಿವಿಟೀಸ್ ಓರಿಯೆಂಟೆಡ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಇದೆ, ಟ್ರಕ್ ಇದೆ, ಬರ್ಡ್ ವಾಚಿಂಗ್ ಇದೆ, ನೇಚರ್ ವಾಕ್ ಇದೆ, ತುಂಬಾ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ನೀವೇನಾದ್ರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ಖಂಡಿತ ಯೂಸ್ ಬರುತ್ತೆ. ಬನ್ನಿ ನಮ್ಮ ವೀಡಿಯೋನ ಶುರು ಮಾಡೋಣ. ಈ ರೆಸಾರ್ಟ್ನ ರೀಚ್ ಆಗಬೇಕು ಅಂದರೆ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ ಹೋಗೋದಾದರೆ. ಇಲ್ಲಿ ಹೋಗಬೇಕು ಅಂತಂದರೆ ಬೆಂಗಳೂರು, ಹಾಸನ, ಮೂಡಿಗೆರೆಯಿಂದ ಇಲ್ಲಿಗೊಂದು 40-50 ಕಿಲೋಮೀಟರ್ಸ್ ಆಗ್ಬೋದು. ಅಪ್ರಾಕ್ಸಿಮೇಟ್ಲಿ 280 to 300 ಕಿಲೋಮೀಟರ್ಸ್ ಆಗುತ್ತೆ. ಲಾಸ್ಟ್ 3 to 4 ಕಿಲೋಮೀಟರ್ಸ್ ಸ್ಟ್ರೆಚ್ಚು ತುಂಬ ಆಫ್ ರೋಡಿಂಗ್ ಇರುತ್ತೆ. ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಸಹ ಚೆಕ್ ಮಾಡ್ಬೋದು. ಸೊ ನಾವು ಬೆಂಗಳೂರಿಂದ ಶುರು ಮಾಡಿ ಆನ್ ದಿ ವೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ನ ಎಂಟ್ರಿ ಆಗಿದ್ದೀವಿ. ಹೋಗ್ತಾ ನಿಮಗೆ ಒಳ್ಳೊಳ್ಳೆ ಡ್ರೋನ್ ಶಾಟ್ಸ್ ಇರುತ್ತೆ, ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಸೀನಿಕ್ ವ್ಯೂ ಇರುತ್ತೆ, ಕ್ಲೋಸ್ ಟು ನೇಚರ್ ಎಲ್ಲ ಇರೋಂಥ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ. ಫುಲ್ ಎಂಡ್ವರೆಗೂ ನೋಡಿ. ಬನ್ನಿ ಹೋಗೋಣ. ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ಇದು ಬೆಂಗಳೂರಿಂದ ಅರೌಂಡ್ 5 hours ಡ್ರೈವ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಸ್ಟ್ರೆಚ್ ಅಂದರೆ 3.5 ಕಿಲೋಮೀಟರ್ಸಿಂದ ಸ್ವಲ್ಪ ಆಫ್ ರೋಡ್ ಶುರುವಾಗುತ್ತೆ. ಆ್ಯಂಡ್ ಮಧ್ಯ ಬರಬೇಕಾದ್ರೆ ಅಲ್ಲೊಂದು ಸ್ಟ್ರೀಮ್ ಇದೆ, ಸೊ ಅದನ್ನು ಕ್ರಾಸ್ ಮಾಡ್ಕೊಂಡು ಬರಬೇಕಾಗತ್ತೆ. ಈಗ ಸ್ವಲ್ಪ ನೀರು ಕಮ್ಮಿ ಇದೆ, ಬಟ್ ಇನ್ ಮಾನ್ಸೂನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಲಾಸ್ಟ್ 3.5 ಕಿಲೋಮೀಟರ್ ಏನು ಆಫ್ ರೋಡ್ ಶುರುವಾಗುತ್ತೆ ಅಲ್ಲಿಂದ ನಿಮ್ಮ ನೆಟ್ವರ್ಕ್ ಹೋಗುತ್ತೆ. ಬಟ್ ನೀವು ಇಲ್ಲಿ ಬರೋದಕ್ಕೆ ಏನು ಪ್ರಾಬ್ಲಮ್ ಇರೋಲ್ಲ, ಯಾಕೆಂದರೆ ಸೈನ್ ಬೋರ್ಡ್ಸ್ ಅಲ್ಲಲ್ಲೇ ಹಾಕಿದ್ದಾರೆ, ಸೊ ಆರಾಮಾಗಿ ರೀಚ್ ಆಗ್ಬೋದು. ಇಲ್ಲಿ ಬಂದರೆ ಯಾವ ನೆಟ್ವರ್ಕು ಸಿಗ್ತಾ ಇಲ್ಲ ನಮಗೆ ಕರೆಂಟ್ಲಿ. ಈಗ ಫುಲ್ ಕಂಪ್ಲೀಟ್ಲಿ ಲಾಸ್ಟ್ ವಿತ್ ಯುವರ್ ಸಿಟಿ ಲೈಫ್ ಆ್ಯಂಡ್ ಎಂಜಾಯ್ ವಿತ್ ಯುವರ್ ನೇಚರ್ ಲೈಫ್. ತುಂಬ ಚೆನ್ನಾಗಿದೆ. ಸುತ್ತ ಇಲ್ಲೆಲ್ಲ ನಮಗೆ ಚಾರ್ಮುಡಿ ಘಾಟ್ ಕಾಣಿಸ್ತಾ ಇದೆ, ಸಕ್ಕತ್ತಾಗಿದೆ. ಬನ್ನಿ ಈ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋಣ. ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಈಗ ಟೈಮ್ ಬಂದಿದೆ ನಮ್ಮ ರೂಮ್ನ ತೋರ್ಸೋಕ್ಕೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ರೂಮ್ ಇದೆ. ಇವತ್ತು ನಾವು ತೊಗೊತಿರೋದು ಮೇಲ್ಗಡೆ ಪೂಲ್ ಇದೆ. ಪೂಲ್ ಅಂದರೆ ಏನು ನಿಮಗೆ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಇದೆ, ಕೆಳಗಡೆ ಇರೋ ರೂಮ್ಸು 2 ರೂಮ್ ಇದೆ ಇಲ್ಲಿ. ಸೊ ಇಲ್ಲಿ ನಾವು ಒಂದು ಫ್ಯಾಮಿಲಿ 2 ಫ್ಯಾಮಿಲಿ ಬಂದಿದ್ವಿ. ಒಂದು ಫ್ಯಾಮಿಲಿ ಇಲ್ಲಿ ಸ್ಟೇ ಆಗಿದ್ದಾರೆ. ಈಗ ನಾವು ಸ್ಟೇ ಆಗಿರೋ ರೂಮ್ ಇಲ್ಲೇ ನೋಡೋಣ. ಸೊ ಇಲ್ಲಿ ಒಂದು ಆರಾಮ್ ಚೇರ್ ಹಾಕಿದ್ದಾರೆ, ಸೊ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಅಡ್ವಾಂಟೇಜ್ ಏನಂದರೆ ಇದಕ್ಕೆ ಏನು ಕೆಫೆಟೇರಿಯಾ ಡೈನಿಂಗ್ ಹಾಲ್ಗೆ ತುಂಬ ಹತ್ತಿರ ಇದೆ ಇದು. ಸೊ ಆಮೇಲೆ ರಿಸೆಪ್ಷನ್ಗೂ ತುಂಬ ಹತ್ತಿರ ಇದೆ, ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಡಿಫ್ರೆಂಟ್ ರೂಮ್ಸ್ ಥರ ಇದೆ ಅಂತ ಹೇಳಿದೆ. ಇದು ನಾವು ಉಳ್ಕೊಂತಿರೋ ಒಂದು ಟೈಪ್ ಆಫ್ ರೂಮು. ಆಮೇಲೆ ಏನಾದ್ರು ಸ್ವಿಮ್ಮಿಂಗ್ ಪೂಲ್ ಬಟ್ಟೆ ಏನಾದ್ರು ಡ್ರೈ ಮಾಡಬೇಕಂತ ಹೇಳಿ ಒಂದು ಡ್ರೈಯರ್ ಸಹ ಇದೆ ಇಲ್ಲಿ. ಸೊ ಬನ್ನಿ ಒಳಗಡೆ ತೋರಿಸೋಣ. ಈಗ ನಾನು ಸ್ಟೇ ಆಗ್ತಿರೋ ಈ ರೂಮಲ್ಲಿದ್ದೀವಿ. ಕ್ವೀನ್ ಸೈಜ್ ಕಾಟ್ ಇದೆ ವಿತ್ 4 ಪಿಲ್ಲೋಸ್ ಇದೆ. ಆಮೇಲೆ ಚೆನ್ನಾಗಿದೆ, ಎಲ್ಲ ಸಾಫ್ಟಾಗಿದೆ ಕುಷನ್ಸ್ ಎಲ್ಲ. ಆಮೇಲೆ ಈ ಕಡೆ ಕಬೋರ್ಡ್ ಇದೆ, ನೀವೇನಾದ್ರು ಇಟ್ಕೋಬೇಕು ಅಂತಂದರೆ ಅಲ್ಲಿ ಇಟ್ಕೋಬೋದು. ಈ ಕಡೆ ಒಂದು ಮಿರರ್ ಸಹ ಇದೆ. ಆಮೇಲೆ ಟು ಮೈ ರೈಟ್ ಟಿ ವಿ ಇದೆ, ಕೆಳಗಡೆ ಒಂದು ಮಿನಿ ರೆಫ್ರಿಜರೇಟರ್ ಇಟ್ಟಿದ್ದಾರೆ. ನೀವೇನಾದ್ರು ಚೀಲ್ಡ್ ಇಡೋಕ್ಕೆ ಏನಾದ್ರು ಬಾಟಲ್ಸು ಆ ಥರದ್ದು ಏನಾದ್ರು ಇತ್ತಂದರೆ, ಇಲ್ಲ ಕೂಲ್ನೆಸ್ ಬೇಕು ಅಂತಂದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ವಾರ್ಡ್ರೋಬ್ ಅಷ್ಟೇ ಸ್ವಲ್ಪ ಹ್ಯೂಜಾಗೇ ಇದೆ, ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಹ್ಯೂಜ್ ವಾರ್ಡ್ರೋಬ್ ಇದೆ ಅಂತ ಹೇಳಿದೆ. ಸೊ ಸಾಕಷ್ಟು ಬಟ್ಟೆ ಇಟ್ಕೊಳ್ಳೋಕ್ಕೆ ಇದೆ ಅವಕಾಶ. ಆ್ಯಂಡ್ ಮತ್ತು ಇಲ್ಲಿ ಕೆಳಗಡೆ ಡ್ರಾಯರ್ ಸಹ ಇದೆ, ಹ್ಯಾಂಗರ್ಸ್ ಇಟ್ಟಿದ್ದಾರೆ. ನಾನು ಆಲ್ರೆಡಿ ಇಲ್ಲದೆ ಕೆಫೆಟೇರಿಯಾ ಹತ್ತಿರ ಇದೆ ಅಂತ ಅಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಇಲ್ಲ ಅಂತಂದರೆ ಇಲ್ಲೇ ಸ್ಯಾಚೆಸ್ ಎಲ್ಲ ಇಟ್ಟಿದ್ದಾರೆ, ಡೈರಿ ವೈಟ್ನರ್ ಎಲ್ಲ ಇದೆ. ಇನ್ ಕೇಸ್ ನೀವೇನಾದ್ರು ಟೀ ಏನಾದ್ರು ಮಾಡ್ಕೊತೀನಿ, ಲೆಮನ್ ಟೀ ಆ ಥರ ಅಂತಂದರೆ ಸ್ಯಾಚೆಸ್ ಎಲ್ಲ ಇಟ್ಟಿದ್ದಾರೆ. ಕೆಟಲ್ ಇದೆ, ವಾಟರ್ ಬಾಟಲ್ ಇದೆ ಈ ಸೈಡು. ಬನ್ನಿ ಈಗ ಬಾತ್ರೂಮ್ ತೋರಿಸೋಣ. ಈಗ ಬಾತ್ರೂಮ್ ಡೋರ್ ನೋಡ್ಬೋದು ಎಷ್ಟು ಹ್ಯೂಜ್ ಆಗಿದೆ ಅಂತ. ಮೇನ್ ಡೋರ್ ಎಷ್ಟು ದೊಡ್ಡದಾಗಿದೆ ಅಷ್ಟೇ ಡೋರು ಹ್ಯೂಜ್ ಆಗಿದೆ ಇದನ್ನು ಸಹ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಎಸ್ಪೆಷಲಿ ಬಾತ್ರೂಮ್ ಐ ಲೈಕ್ ಇಟ್. ಇಲ್ಲಿ 2 ಸೆಕ್ಷನ್ ಇದೆ. ಒಂದು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಬಾತ್ರೂಮ್ ಸೆಕ್ಷನು, ಈ ಕಡೆ ಟಾಯ್ಲೆಟ್ ಸೆಕ್ಷನು ಮತ್ತು ಈ ಕಡೆ ಸಿಂಕ್ ಇದೆ. ಐ ಥಿಂಕ್ ತುಂಬಾ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಸ್ನಾನ ಏನೋ ಮಾಡೋಕ್ಕೆ ಚೆನ್ನಾಗಿದೆ. ಈ ಕಡೆ ವ್ಯಾನಿಟಿ ಮಿರರ್ ಇದೆ, ಹೇರ್ ಡ್ರೈಯರ್ ಇದೆ, ಹಾಗೆ ಬಾತ್ ಎಸೆನ್ಷಿಯಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಎಲ್ಲ ಥರ ಫೆಸಿಲಿಟಿ ಇದೆ.
AC ಮತ್ತು ಫ್ಯಾನ್ ಸಹ ಇದೆ, ಮತ್ತು TV ಸಹ ಇದೆ. ಆಮೇಲೆ ವೈಫೈ ಕನೆಕ್ಟಿವಿಟಿ ಇರುತ್ತೆ, ಎಲ್ಲ ರೂಮಲ್ಲೂ ನೀವು ಕನೆಕ್ಟ್ ಆಗ್ಬೋದು. ಇನ್ ಕೇಸ್ ನೀವು ಏನಾರು ರಿಮೋಟಾಗಿ ಕನೆಕ್ಟ್ ಮಾಡಿ ವರ್ಕ್ ಮಾಡಬೇಕು ಅಂತಂದರೆ ಆ ಆಪ್ಷನ್ ಇದೆ. ಆಮೇಲೆ ಇಲ್ಲಿ ನೆಟ್ವರ್ಕಲ್ಲಿ ಯಾವ ನೆಟ್ವರ್ಕು ತೋರಿಸ್ತಾ ಇಲ್ಲ, ಏರ್ಟೆಲ್ ಮತ್ತು ಜಿಯೋ ಬರ್ತಾ ಇಲ್ಲ. ಸೊ ಅದೊಂದು ನೀವು ಕಂಪ್ಲೀಟ್ಲಿ ವಿಲ್ ಬಿ ಲಾಸ್ಟ್ ಫ್ರಮ್ ನೆಟ್ವರ್ಕ್. ಏನು ಬ್ಯಾಂಗ್ಳೂರ್ ಲೈಫು, ಸಿಟಿ ಅದರಲ್ಲಿ ಬಸಲ್ ಲೈಫ್ ಏನಿರುತ್ತೆ ಅದೆಲ್ಲ ಕಳ್ಕೊಂಡು ಇಲ್ಲಿ ಬಂದು ಕಂಪ್ಲೀಟಾಗಿ ನೇಚರಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಈಗ ಲಂಚ್ ಟೈಮ್ ಆಗಿದೆ. ಸೊ ಲಂಚಿಗೆ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಒಂದು 15 ಐಟಮ್ಸ್ ಏನೋ ಇದೆ ಅರೌಂಡು. ಸ್ವೀಟ್ಸು ಎಲ್ಲ ಅಷ್ಟೇ, ಮತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ನಾನ್ ವೆಜ್ಜಲ್ಲೂ ಅಷ್ಟೇ ತುಂಬಾ ಆಪ್ಷನ್ಸ್ ಇದೆ ಇಲ್ಲಿ. ಆ್ಯಂಡ್ ವೆಜ್ಜಲ್ಲೂ ಒಂದೊಂದೇ ಹಾಕ್ಕೊಂಡು ಬಂದಿದ್ದೀವಿ. ಕ್ಯಾರೆಟ್ ಸೂಪ್ನ ಟ್ರೈ ಮಾಡಿದೆ, ಕ್ರೀಮಿ ಕ್ಯಾರೆಟ್ ಸೂಪು ತುಂಬಾ ಚೆನ್ನಾಗಿದೆ ಟೇಸ್ಟು. ಈಗ ಜಸ್ಟ್ ಸ್ವಲ್ಪನೇ ಹಾಕ್ಕೊಂಬಂದಿನಿ, ಪ್ಲೇಟ್ ಫಿಲ್ ಆಗೋಯ್ತು. ರಸಗುಲ್ಲ ಇದೆ ಸ್ವೀಟು, ಮತ್ತು ಬೇಬಿಕಾರ್ನ್ ಮಂಚೂರಿ, ಇದು ಪನ್ನೀರ್ ಟಿಕ್ಕಾ ಇದೆ, ಮತ್ತು ಸಲಾಡ್ಸ್ ತುಂಬ ವೆರೈಟೀಸ್ ಇದೆ, ಕುಕುಂಬರ್ದು, ಟೊಮ್ಯಾಟೊ ಅಂತೆಲ್ಲ. ಸೊ ಒಂದೊಂದೇ ತಿಂತ ಏನೇನಿದೆ ಐಟಮ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈಗ ನೆಕ್ಸ್ಟು ವೆಜ್ ಬಿರಿಯಾನಿ ಹಾಕೊಂಬಂದಿದ್ದೀನಿ. ಮತ್ತು ನಾವು ಇದು ಸಪ್ರೇಟಾಗಿ ರೋಟಿ ಅಥವಾ ಕುಲ್ಚಾ ನಾನ್ ಆರ್ಡರ್ ಮಾಡ್ಕೋಬೇಕಾಗತ್ತೆ. ನಾವು ನಾನ್ ಮತ್ತು ರೋಟಿನ ಆರ್ಡರ್ ಮಾಡಿದ್ವಿ. ಸೊ ತಂದು ಕೊಟ್ಟಿದ್ದಾರೆ. ಒಂದು ಇದು ಸೈಡ್ಸಿಗೆ ದಾಲ್ ಇದೆ, ಇನ್ನೊಂದು ಜಾಕ್ ಫ್ರೂಟ್ ಕರಿ ಅಂತ ಮಾಡಿದ್ದಾರೆ, ಇನ್ನೊಂದು ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿ ಇದೆ. ಸೊ ಎಲ್ಲ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಈ ರೈಸು ಅಷ್ಟು ವೆಜ್ ಬಿರಿಯಾನಿ ನೈಸ್ ಟೇಸ್ಟ್, ತುಂಬ ಖಾರ ಸ್ಪೈಸಿ ಥರ ಇಲ್ಲ, ಕರೆಕ್ಟಾಗಿದೆ, ಚೆನ್ನಾಗಿದೆ. ಇಲ್ಲಿ ಡೆಸರ್ಟ್ಗೆ ಐಸ್ ಕ್ರೀಮ್ ಇದೆ, ಮತ್ತು ಒಂದು ಕೋಕೋನಟ್ ಪಾಯಸ, ರಸಗುಲ್ಲ ಇದೆ. ಸೊ ಎಲ್ಲ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಇಲ್ಲೊಂದು ಆ್ಯಕ್ಟಿವಿಟಿ ಇದೆ, ಡ್ರಾ ಯುವರ್ ಓನ್ ಪೇಂಟ್ ಅಂತ. ಸೊ ಒಂದು 5:30 ಮೇಲೆ ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಇಲ್ಲಿ ಬೋರ್ಡ್ ಇಟ್ಟಿರ್ತಾರೆ, ಕಲರ್ಸ್ ಅವರೇ ಕೊಡ್ತಾರೆ, ಶೀಟ್ಸು ಕೊಡ್ತಾರೆ. ಸೊ ನಿಮ್ಮ ಇಮ್ಯಾಜಿನೇಷನ್ಗೆ ಹೇಗೆ ಬರುತ್ತೋ ಆ ಥರ ನೇಚರ್ ಡ್ರಾಯಿಂಗ್ ನಿಮಗೆ, ಇಲ್ಲ ನಮ್ಮ ಲವ್ಡ್ ಒನ್ಸ್ ಜೊತೆ ಏನಾದ್ರು ಬಂದಿದ್ರೆ ಅವ್ರ ಪಿಕ್ಚರ್ ಕೂಡ ನೀವು ಟ್ರೈ ಮಾಡ್ಬೋದು. ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ. ನೈಸ್, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಮ್ಮ ಮಕ್ಕಳೇನಾದ್ರು ಬಂದಿದ್ದಿದ್ರೆ ನಿಜ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ಆಚೆ ಇಲ್ಲೆಲ್ಲ ಫುಲ್ ಕಲರ್ಫುಲ್ ಪೇಂಟಿಂಗ್ ಮಾಡಾಕ್ಬಿಟ್ಟಿರ್ತಿದ್ರು. ಇದೊಂದು ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದೆ. ಈ ರೆಸಾರ್ಟಲ್ಲಿ ಹೇಳಬೇಕಂದ್ರೆ ಬರೀ ಇದೊಂದೇ ಅಂತಲ್ಲ, ಟೆಲಿಸ್ಕೋಪಲ್ಲಿ ಸ್ಟಾರ್ ಗೇಸಿಂಗ್ ಆ್ಯಕ್ಟಿವಿಟಿ ಇದೆ. ಅದೊಂದು ಯೂನಿಕ್ ಅನ್ನಿಸ್ತು ನಮಗೆ ಆ್ಯಕ್ಚುಲಿ ಈ ರೆಸಾರ್ಟ್ನಲ್ಲಿ. ಆಮೇಲೆ ಇಲ್ಲಿ ಫಿಶ್ಶಿಗೆ ಫುಡ್ ಅವರೇ ಕೊಡ್ತಾರೆ, ಅದು ಕೂಡ ನೀವು ಫೀಡ್ ಮಾಡಬಹುದು. ಆ್ಯಂಡ್ ಮಕ್ಕಳಿಗೆ ಈ ಕಡೆ ಪಾರ್ಕ್ ಇದೆ, ಬೆಳಗ್ಗೆ ವಾಕ್ ಕರ್ಕೊಂಡು ಹೋಗ್ತಾರೆ, ನೇಚರ್ ವಾಕು, ನೈಟ್ ಕೂಡ ನೇಚರ್ ವಾಕ್ ಇರುತ್ತೆ ಅಂತ ಹೇಳಿದ್ರು. ಸೊ ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ, ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಿಮ್ಗೆ ಇನ್ನೊಂದು ಆ್ಯಕ್ಟಿವಿಟಿ ಅಂತಂದರೆ ಈ ಥರ ಜೀಪ್ ರೈಡ್ ಕರ್ಕೊಂಡು ಹೋಗ್ತಾರೆ. ಈ ಕ್ಯಾಂಪಸ್ನ ತೋರಿಸ್ತಾರೆ. ಇದು 25 ಎಕರ್ಸ್ ಇದೆ. ಸೊ ಕ್ಯಾಂಪಸ್ ರೌಂಡ್ ಹಾಕಿ ಕರ್ಕೊಂಡು ಬರ್ತಾರೆ ಜೀಪಲ್ಲಿ. ಸೊ ಈಗ ಹೋಗ್ತಾ ಇದ್ದೀವಿ. ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ತುಂಬ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಈ ರೆಸಾರ್ಟಲ್ಲಿ ಅವ್ರದ್ದೇ ಓನ್ ಒಂದು ವಾಟರ್ ಫಾಲ್ಸ್ ಇದೆ. ಸೊ ಇಲ್ಲಿ ಆಕ್ಸೆಸ್ ಇರುತ್ತೆ. ಇಲ್ಲೊಂದು ಸ್ಮಾಲ್ ಬ್ರಿಡ್ಜ್ ಥರನೂ ಇದೆ. ಸೊ ನೀವು ಬರ್ಬೋದು ಇಲ್ಲಿ ಆಟ ಆಡ್ತೀನಿ ಅಂದರೆ, ಸ್ನಾನ ಮಾಡ್ತೀನಿ ಅಂದರೆ. ನೋಡೋಣ, ನಾಳೆ ಬರೋ ಪ್ಲ್ಯಾನ್ ಇದೆ ನಮ್ಮದು. ಬಂದರೆ ಇಲ್ಲೆಲ್ಲ ತೋರಿಸ್ತೀವಿ. ನೀರು ಪರವಾಗಿಲ್ಲ, ಹರಿತಾ ಇದೆ. ಸೊ ಇನ್ನು ಮಾನ್ಸೂನಲ್ಲಿ ಇನ್ನೂ ತುಂಬಾ ಹರಿಯುತ್ತೆ. ಮತ್ತು ಈ ಜೀಪ್ ರೈಡ್ ಬರ್ತಿದ್ದೀವಿ, ಇಲ್ಲಿಂದನೇ ಕಾಣಿಸುತ್ತೆ. ಸೊ ಚೆನ್ನಾಗಿದೆ, ನೈಸ್. ಇಲ್ಲಿ ನಿಮ್ಗೆ ಇನ್ನೊಂದು ಆ್ಯಕ್ಟಿವಿಟಿ ಅಂತಂದರೆ ಫಿಶ್ ಸ್ಪಾ ಇದೆ. ಸೊ ಇದಕ್ಕೆ ನಿಮಗೆ ಅಡಿಷನಲ್ ಚಾರ್ಜಸ್ ಇರಲ್ಲ. ಚೆನ್ನಾಗಿದೆ, ಫುಲ್ ಕಚ್ಚಿಗುಳಿ ಕೊಟ್ಟಂಗೆ ಆಗ್ತಾ ಇದೆ. ನೈಸ್.
ಇಲ್ಲಿ ಬಂದಾಗ ಆ್ಯಕ್ಟಿವಿಟೀಸ್ ತುಂಬ ಇದೆ ಅಂತ ಅವಾಗಲೇ ಹೇಳಿದೆ. ಈಗ ಇಲ್ಲಿ ಔಟ್ಡೋರ್ ಗೇಮ್ಸ್ ಅಂತಂದರೆ ನಿಮಗೆ ಶಟಲ್ ಇದೆ, ಮತ್ತು ಬಾಸ್ಕೆಟ್ಬಾಲ್ ಇದೆ, ಟಿ ಇದೆ, ಫೂಸ್ಬಾಲ್ ಇದೆ, ಕ್ರಿಕೆಟ್ ಇದೆ. ಸೊ ತುಂಬ ಆ್ಯಕ್ಟಿವಿಟೀಸ್ ನೀವು ಆಟಾಡ್ಬೋದು. ಇನ್ನು ಇಂಡೋರ್ ಗೇಮ್ಸಲ್ಲಿ ಚೆಸ್ ಇದೆ, ಕ್ಯಾರಮ್ ಇದೆ, ಸೊ ತುಂಬಾ ಇದೆ. ಈ ರೆಸಾರ್ಟಲ್ಲಿ ಒಂದು ಬ್ಯೂಟಿಫುಲ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಾಕ್ಟ್ 7:30ಗೆ ಎಲ್ಲ ಲೈಟು ಆಫ್ ಮಾಡಿಬಿಟ್ಟು ಒಂದು ಮೆಡಿಟೇಷನ್ ಮಾಡಿಸ್ತಾರೆ, ಒಂದು 10 ಮಿನಿಟ್ಸು. ಅದಾಗಿದ ತಕ್ಷಣ ಒಂದು ಕ್ಯಾಂಪ್ ಫೈರ್ನ ಶುರು ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಒಂದು ಲೈಟ್ ಮ್ಯೂಸಿಕ್ನ ಆನ್ ಮಾಡ್ತಾರೆ. ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ಅದಾಗಿದ ತಕ್ಷಣ ನಮಗೆ ಇಲ್ಲಿ ಟೆಲಿಸ್ಕೋಪಲ್ಲಿ ಸ್ಟಾರ್ ಗೇಸಿಂಗ್ ಮಾಡ್ತಾರೆ. ಈಗ ನಾವು ಇಲ್ಲಿಗೆ ಬಂದಿದ್ದೀವಿ ಸ್ಟಾರ್ ಗೇಸಿಂಗ್ ಮಾಡೋದಕ್ಕೆ ಅಂತ. ಇಲ್ಲಿ ಈಗ ನಮಗೆ ಕಾಣಿಸ್ತಾ ಇರೋದು ನಮ್ಮ ಸೋಲಾರ್ ಸಿಸ್ಟಮಲ್ಲಿರುವಂತಹ ಬಿಗ್ಗೆಸ್ಟ್ ಪ್ಲ್ಯಾನೆಟು ಜುಪಿಟರ್ ಕಾಣಿಸ್ತದೆ. ಮತ್ತು ಅದರದ್ದು 90+ ಏನೋ ಸೆಟಲೈಟ್ಸ್ ಇದೆ, ಅಂದರೆ ಮೂನ್ಸ್ ಇದೆ. ಅದರಲ್ಲಿ 3 ಮೂನ್ ಮಾತ್ರ ಕಾಣಿಸ್ತಾ ಇದೆ. ಇದು ನಮಗೆ ಅರೌಂಡ್ 920 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರೋದು. 720 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ನಮಗೆ ಜುಪಿಟರ್ ಇರೋದು. ಸೊ ಈಗ ಟೆಲಿಸ್ಕೋಪಲ್ಲಿ ನೋಡ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಎಲ್ಲ ನೋಡಿದ್ರು, ಬನ್ನಿ ನೋಡ್ತೀನಿ ಈಗ. So hi, we are basically doing this activity called stargazing, where we have set up this Newtonian telescope, and it is presently focused on this planet here, which is Jupiter, and Jupiter has about 95 moons. ಒಂದು ಜುಪಿಟರ್ ಅದು ಒಂದು ಬಾಲ್ ಥರ ಕಾಣಿಸ್ತಾ ಇದೆ. ಅದು ಸುತ್ತ ಅದು ಮೂನ್ ಅಂತ ಹೇಳಿದ್ರಲ್ಲ, ಅದು ಕಾಣಿಸ್ತದೆ ಸಣ್ಣ ಸಣ್ಣಕ್ಕೆ. ಎಸ್, ನೈಸ್ ಎಕ್ಸ್ಪೀರಿಯನ್ಸ್. ಹೇ ಗುಡ್ ಮಾರ್ನಿಂಗ್. ಟೈಮ್ ಈಗ 7 o'clock ಆಗ್ತಾ ಬಂತು. ಇಲ್ಲಿ ನೇಚರ್ ವಾಕ್ ಮತ್ತು ಬರ್ಡ್ ವಾಚಿಂಗ್ ಆ್ಯಕ್ಟಿವಿಟಿ ಸಹ ಇರುತ್ತೆ. ಏನು ಹಿಂದ್ಗಡೆ ಎಲ್ಲ ಕಾಡಿದೆ, ಆ ಕಾಡು ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಮತ್ತು ಎಲಿಫೆಂಟ್ ಕಾರಿಡಾರ್ ಎಲ್ಲ ಇದೆಯಂತೆ, ಅದೆಲ್ಲ ಎಲಿಫೆಂಟ್ ಹೋಗೋ ಜಾಗ ಎಲ್ಲ ಇಲ್ಲಿ ಪ್ರಾಪರ್ಟಿ ಹಿಂದ್ಗಡೆನೇ ಬರುತ್ತೆ. ಅದನ್ನು ನೋಡ್ತಾ ಹೋಗೋಣ. ಮತ್ತು ಬರ್ಡ್ ವಾಚಿಂಗ್ ಅಂತೂ ನೀವೆಲ್ಲ ಬರ್ತೀನಿ ಅಂತಂದರೆ ಐ ಥಿಂಕ್ ನೀವೇನೋ ಬೈನಾಕ್ಯುಲರ್ಸ್ ಇದ್ದರೆ ಒಳ್ಳೆಯದು. ಈವನ್ ಅವರು ಕೊಡ್ತಾರೆ. ಆಮೇಲೆ ಒಳ್ಳೊಳ್ಳೆ ಕ್ಯಾಮ್ರಾಸ್ ವಿತ್ ಲೆನ್ಸಸ್ ಇದ್ದರೆ ಖಂಡಿತ ತೊಗೊಂಬನ್ನಿ. ಯು ವಿಲ್ ಎಂಜಾಯ್ ದಿ ಬರ್ಡ್ ವಾಚಿಂಗ್. ಬನ್ನಿ ನಮ್ಮ ಜರ್ನಿ ಟು ಬರ್ಡ್ ವಾಚಿಂಗ್ ನೋಡೋಣ. ಬರ್ಡ್ ವಾಚಿಂಗ್ ಎಲ್ಲ ನೋಡ್ಕೊಂಬಂದು ತುಂಬಾ ಇಷ್ಟ ಆಯ್ತು ನನಗೆ. ಆಮೇಲೆ ಒಂದು ಆಲ್ಮೋಸ್ಟ್ ಲೈಕ್ 500 to 1 kilometer ವಾಕ್ ಇರುತ್ತೆ. ಸೊ ಅಲ್ಲಿ ಬ್ಲ್ಯಾಕ್ ಡ್ರಂಗೋಸ್ ನೋಡಿದ್ವಿ, ಆಮೇಲೆ ಎಷ್ಟೊಂಥರ ಬೀಟರ್ಸ್ ಎಲ್ಲ ನೋಡಿದ್ವಿ, ಆಮೇಲೆ ಪ್ಯಾರಾಕಿಟ್ಸ್ ಎಲ್ಲ ನೋಡಿದ್ವಿ. ಕೆಲವು ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ, ಅದನ್ನ ಖಂಡಿತ ನೋಡಿ ನೀವು ಎಂಜಾಯ್ ಮಾಡ್ತೀರಾ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಇದೆ, ಮತ್ತು ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ. ಬನ್ನಿ ಬ್ರೇಕ್ಫಾಸ್ಟ್ಗೆ ಏನೇನು ಮಾಡಿದರೆ ನೋಡೋಣ. ಈಗ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಸೊ ತುಂಬಾ ವೆರೈಟೀಸ್ ಕಾಣಿಸ್ತಾ ಇದೆ. ಇಲ್ಲಿ ಒಂದು 15-16+ ಏನೋ ಇರ್ಬೋದು ಅನಿಸುತ್ತೆ. ಈಗ ಒಂದೊಂದಾಗಿ ಏನೇನು ಕೊಟ್ಟಿದ್ದಾರೆ ಅಂತ ಕ್ವಿಕ್ಕಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಈ ಬಫೆ ಬ್ರೇಕ್ಫಾಸ್ಟಲ್ಲಿ ಫಸ್ಟು ನಮ್ಗೆ ಸಿಗೋದು ಜ್ಯೂಸ್ ಸಿಗುತ್ತೆ 2 ಥರದ್ದು. ಆ್ಯಂಡ್ ಈ ಕಡೆ ಕಾರ್ನ್ಫ್ಲೇಕ್ಸು ಮತ್ತು ಚೋಕೋಸು ಮ್ಯೂಸೈಲಿ ಸಿಗುತ್ತೆ. ಆ್ಯಂಡ್ ಕಟ್ ಫ್ರೂಟ್ಸ್ ಇದೆ, ಕೋಲ್ಡ್ ಮಿಲ್ಕ್, ಹಾಟ್ ಮಿಲ್ಕ್ ಅದಕ್ಕೆ ನೀವು ಹಾಕ್ಕೊಳ್ಬೋದು. ಆ್ಯಂಡ್ ಈ ಸೈಡಿಗೆ ಬಂದರೆ ಒಂದು ಬಾಯ್ಲ್ಡ್ ವೆಜಿಟೇಬಲು, ನೀರು ದೋಸೆ ಇದೆ, ಕೋಕೋನಟ್ ಮಿಲ್ಕ್ ಕೊಟ್ಟಿದ್ದಾರೆ ನೀವು ಇದಕ್ಕೆ ಹಾಕ್ಕೊಳ್ಳೋಕ್ಕೆ. ಇದಿಯಪ್ಪಮ್ ಅಂತಂದರೆ ನಾವು ಶಾವಿಗೆ, ಒತ್ತ ಶಾವಿಗೆ ಅಂತ ಹೇಳ್ತೀವಲ್ಲ, ಸೊ ಅದು ಮಾಡಿದ್ದಾರೆ. ಅದಕ್ಕೆ ಪಾಯಸ ಇದೆ, ಕೋಕೋನಟ್ ಮಿಲ್ಕ್ ಆ್ಯಂಡ್ ಪಡ್ಡು ಇದೆ ಈ ಸೈಡಲ್ಲಿ. ಆ್ಯಂಡ್ ಇದು ಚೋಲೆ ಬತ್ತೂರ, ಪೂರಿ ಮತ್ತು ಚೋಲೆ ಬತ್ತೂರ, ಇದು ಚೋಲೆ ಇದೆ. ಆ್ಯಂಡ್ ಈ ಕಡೆಯಲ್ಲಿ ಮಂಗಳೂರು ಬನ್ಸ್ ಹೇಳ್ತೀವಲ್ಲ ಅದಿದೆ. ಈ ಕಡೆ ಮೆದು ವಡ ಇದೆ, ಇಡ್ಲಿ, ಸಾಂಬಾರ್ ಮತ್ತು ಪುಳಿಯೋಗರೆ ಕೂಡ ಇದೆ ಇಲ್ಲಿ ಕಡೆ. ಆ್ಯಂಡ್ ಚಟ್ನಿ, ಇದು ಟೊಮೆಟೊ ಚಟ್ನಿ. ಇದೇನಿದು, ಇನ್ನು ಈ ಸೈಡಿಗೆ ಬಂದರೆ ಗ್ರಿಲ್ಡ್ ಟೊಮೆಟೊ ಇದೆ ಮತ್ತು ಸ್ಮೈಲಿ ಪೊಟೆಟೊ, ಸೊ ಮಕ್ಳಿಗೆ ಇಷ್ಟ ಆಗುತ್ತೆ. ಈ ಕಡೆ ಒಂದು ನಾನ್ ವೆಜ್ದು ಒಂದೇನೋ ಐಟಮ್ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಾಯ್ಲ್ಡ್ ಎಗ್ ಇದೆ, ಈ ಕಡೆ ಚಾಕ್ಲೇಟ್ ಡೋನಟ್ಸ್ ಆ್ಯಂಡ್ ಪೇಸ್ಟ್ರಿ ಆ್ಯಂಡ್ ಮಫಿನ್, ಕ್ರೊಯ್ಸೆಂಟ್ ಮತ್ತು ಇದು ಬ್ರೆಡ್ ಬಟರ್ ಜಾಮ್ ಇದೆ. ಈ ಕಡೆ ಕಾಫಿ, ಟೀ ಎಲ್ಲ ಸಿಗುತ್ತೆ. ಸೊ ವೆರೈಟೀಸ್ ತುಂಬಾ ಇದೆ. ಸೊ ಇಷ್ಟು ಐಟಮ್ಸ್ ಅಲ್ಲದೆ ನಿಮಗೆ ಲೈವ್ ದೋಸೆ ಕೌಂಟರ್ ಕೂಡ ಇರುತ್ತೆ. ಸೊ ಇಷ್ಟು ಐಟಮ್ಸ್ ಇದೆ. ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಆನಿಯನ್ ದೋಸೆ, ಮಸಾಲ ಉತ್ತಪ್ಪಮ್ ಅಂತ, ಮತ್ತು ಎಗ್ಗಲ್ಲೂ ಅಷ್ಟೇ ಬೇರೆ ಬೇರೆ ವೆರೈಟೀಸ್ ಇದೆ, ನೀವು ಆರ್ಡರ್ ಮಾಡ್ಬೋದು. ಪ್ರಾಪರ್ಟಿ ಪಕ್ಕದಲ್ಲೇ ನೇತ್ರಾವತಿ ನದಿ ಹರಿಯುತ್ತೆ. ಒಂದು ಸಣ್ಣ ವಾಟರ್ಫಾಲ್ಸ್ ಕ್ರಿಯೇಟ್ ಆಗಿದೆ.
ಸೊ ಐ ಆಮ್ ಟೋಟಲಿ ಎಕ್ಸೈಟೆಡ್. ಬೆಳಗ್ಗೆ ನಿನ್ನೆ ದೂರದಿಂದ ನೋಡಿದ್ವಿ. ಸೊ ಹೇಗನ್ನಿಸ್ತಾ ಇದೆ? ಹೌದು, ನೀರು ತುಂಬಾ ಹರಿತಾ ಇದೆ ಅಂತ ಸೌಂಡ್ ಕೇಳಿಸ್ತದೆ. ನೋಡೋಣ ಎಷ್ಟು ಇದರಲ್ಲಿ ಹರಿತಾ ಇದೆ ಕ್ವಾಂಟಿಟಿಲಿ ಅಂತ ನೋಡೋಣ. ನೀರು ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಸೊ ಲೆಟ್ಸ್ ಸಿ ದ ವ್ಯೂ. ನೀರು ಚೆನ್ನಾಗಿ ಹರಿತಾ ಇದೆ. ನಾನು ಇಷ್ಟೊಂದು ಸಮ್ಮರ್ ಅಲ್ವಾ ಕಡಿಮೆ ಅಂತ ಅಂದ್ಕೊಂಡಿದ್ವಿ, ಹತ್ತಿರದಿಂದ ನೋಡಿರಲಿಲ್ಲ. ಬಟ್ ಒಳ್ಳೆ ಸಗದಾಗಿದೆ, ಫುಲ್ ಚಿಲ್ಡ್. ನಮ್ಮ ಸ್ಟೇ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಯಿತು. 2 ಬೆಟ್ಟದ ಮಧ್ಯದಲ್ಲಿ ವಿತ್ ನದಿ ಹರಿಯುತ್ತೆ, ಸ್ಟ್ರೀಮ್ ಹರಿಯುತ್ತೆ. ಇದನ್ನ ನಮಗಂತೂ ಖುಷಿ ಕೊಡ್ತು. ಇನ್ನೂ ಸಲ ಬರಬೇಕು ಅಂತಲೂ ಸಹ ಅಂದ್ಕೊಂಡಿದ್ದೀವಿ. ಇನ್ ಕೇಸ್ ನೀವೇನಾದ್ರು ಪ್ಲ್ಯಾನ್ ಮಾಡಿ ಈ ರೆಸಾರ್ಟ್ಗೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅಂತಂದರೆ ಇದಕ್ಕೆ 12,750 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಫಾರ್ ಕಪ್ಪಲ್ಲು. ಆಲ್ಮೋಸ್ಟ್ ಲೈಕ್ 6,250 to 6,300 ಪ್ಲಸ್ ಟ್ಯಾಕ್ಸ್ ಬೀಳುತ್ತೆ ಪರ್ ಪರ್ಸನ್ ಅಂತ ನೀವೇನಾದ್ರು ಕನ್ಸಿಡರ್ ಮಾಡಿದ್ರೆ. ಆಮೇಲೆ ಇದು ಕೀಪ್ಸ್ ಇದು ಪ್ರೈಸ್ ಏನಾಗುತ್ತೆ ಸೀಸನ್ ಮೇಲೆ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಆ ಥರ ಎಲ್ಲ ಆಗುತ್ತೆ. ಎನಿಹೌ ನೀವು ಬುಕ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸ್ಟೇನ ಬುಕ್ ಮಾಡ್ಕೋಬೋದು. ಜಸ್ಟ್ 8 to 10 ಕಿಲೋಮೀಟರ್ಸ್ ಪಕ್ಕದಲ್ಲಿ ಏನಿಲ್ಲ ಹ್ಯೂಜಾಗಿ ಕಾಣಿಸ್ತಾ ಇದೆಯಲ್ಲ, ಇದೇ ಬಲರಾಯನದುರ್ಗ ಕೋಟೆ. ಫ್ರಿಂಜಸ್ ಎಲ್ಲ ಕಾಣಿಸುತ್ತೆ ಈ ಕಡೆಯಿಂದ. ಆಮೇಲೆ ರಾಣಿಜರಿ ವ್ಯೂ ಪಾಯಿಂಟು ಸಹ ಇದೆ. ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಹೋದರೆ ಫುಲ್ ಆಲ್ಮೋಸ್ಟ್ ಫಾಗಲ್ಲೆಲ್ಲ ತುಂಬ ಚೆನ್ನಾಗಿ ಕವರ್ ಆಗಿರುತ್ತೆ. ನಾನು ರೀಸೆಂಟಾಗಿ ಹೋಗಿದ್ವಿ, ಒಂದು ಟ್ರೆಕ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿದ್ವಿ. ರಾಣಿಜರಿ ವ್ಯೂ ಪಾಯಿಂಟು ಅಮೇಝಿಂಗಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.